ಜೀವನದಾಗ ಇಂಥ ಮಳೆ ಎಲ್ಲಿ ಕಂಡದ್ದು ನೋಡಿ. ಅಲ್ಲಪ್ಪ, ಮಳೆ ಬಂದಕ್ಕೆ ಖುಷಿ ಪಡ್ಬೇಕು. ಯಾಕೆ ಚಿಂತನೆ ಮಾಡ್ಕೊಂಡೆ? ಮಳೆ ಬಂದದ್ದಕ್ಕೆ ಖುಷಿ ಪಡ್ಬೇಕೇನೋ, ಆದ್ರೆ ಹೊಲದಾಗಿನ ಮಣ್ಣೆಲ್ಲ ಕೊಚ್ಕೊಂಡ್ ಹೊಂಟಾವ, ಎಲ್ಲ ಹೊಡ್ಬಿಟ್ಟಾವ. ಹೌದು ನೋಡಪ್ಪ, ಎಲ್ಲ ಕಡೆಗೂ ಮಳೆ ಬರ್ತಾ ಇದೆ. ಈ ಮಣ್ಣು ಕೊಚ್ಕೊಂಡು ಹೋಗ್ತಾ ಇದೆ. ಹೊಲದಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಅದನ್ನ ಯೋಚನೆ ಮಾಡ್ಕೊಂತ ಕುಂತಿದ್ನೆ. ನಿಂಗಪ್ಪ ಕೃಷಿ ಸಾಹೇಬ್ರ ಹತ್ರ ಹೋದ್ರೆ ಇದಕ್ಕ ಪರಿಹಾರ ಸಿಗ್ತದಲ್ವಾ? ಹೌದ್ರಾಗಪ್ಪ, ಕರೆ ಹೇಳಿದೆ ನೋಡ, ಹೋಗೋಣಪ್ಪ. ನಡೆಯು. ನಮಸ್ಕಾರ ರೀ ಸಾಹೇಬ್ರ. ಬರ್ರಿ. ರಂಗಪ್ಪ, ಏನ್ ಕೃಷಿ ಆಫೀಸ್ ಕಡೆ ಬಂದಿದೆ. ನಮ್ಮ ರೈತರಿಗೆ ಸಮಸ್ಯೆ ಬಂದ ಬರೋದು ಏನ್ ಬರ್ತೈತಿ ಸಾಹೇಬ್ರ? ಆದ್ರೆ ಹೊಲದಾಗಿನ ಮಣ್ಣು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಏನಾದ್ರೂ ಪರಿಹಾರ ಹೇಳಿ. ಈಗೇನ್ರಪ್ಪ ಅಂತ ಸಮಸ್ಯೆ ಒಳ್ಳೆ ಮಳೆ ಆಗೈತಿ. ಈಗೇನ್ರಪ್ಪ ಅಂತ ಸಮಸ್ಯೆ ಒಳ್ಳೆ ಮಳೆ ಆಗೈತಿ. ಮಳೆ ಏನ್ ಬರ್ತೈತಿ ಸಾಹೇಬ್ರ? ಆದ್ರೆ ಹೊಲದಾಗಿನ ಮಣ್ಣು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ಏನಾದ್ರೂ ಪರಿಹಾರ ಹೇಳಿ. ಮೊದಲು ಮಣ್ಣು ಯಾಕೆ ಸವೆತ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಹೌದೇ ಸಾಹೇಬ್ರ, ಇಷ್ಟೆಲ್ಲ ವಿಚಾರ. ಮೊದಲು ಮಣ್ಣು ಯಾಕೆ ಸವೆತೈತಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೋಡ್ರಪ್ಪ, ಮಣ್ಣು ಸವೆತ ಆಗೋಕೆ ಕೆಲವು ಕಾರಣ ಅದವು. ಒಂದನೇದು ಕಾಡಿನ ನಾಶ. ಕಾಡು ನಾಶ ಮಾಡುವುದರಿಂದ ಆದರೆ ಮರಗಳನ್ನು ಕಡಿಯುವುದರಿಂದ ಮಣ್ಣಿನ ಸವೆತ ಉಂಟಾಗುತ್ತದೆ. ಹೇಗೆಂದರೆ ಮರಗಳು ಬೇರುಗಳನ್ನು ಮಣ್ಣನ್ನು ಹಿಡಿದುಕೊಳ್ಳುತ್ತವೆ. ನೀವು ಮರಗಳನ್ನು ಕಡಿದಂತೆ ಮಣ್ಣು ಸಡಿಲ ಸುಲಭವಾಗಿ ಮುಚ್ಚಿಕೊಂಡು ಹೋಗುತ್ತದೆ. ಎರಡನೇದು ಹೆಚ್ಚಾಗಿ ದನಗಳನ್ನು ಮೇಯಿಸುವುದು. ಎರಡನೇದು ನೀವು ಜಾಸ್ತಿ ದನ ಮೇಯಿಸಿದ ಅದರಿಂದನೂ ಮಣ್ಣು ಕೊಚ್ಕೊಂಡು ಹೋಗೋ ಸಂಭವ ಇರುತ್ತೆ. ದನಗಳನ್ನು ಮಣ್ಣಿನ ಸವೆತ ಉಂಟಾಗುತ್ತದೆ. ಹಾಗೆ ಅನೈತಿಕ ಬೇಸಾಯ, ಅಧಿಕ ನೀರಾವರಿ ಬಳಕೆಯಿಂದಲೂ ಮಣ್ಣಿನ ಸವೆತ ಉಂಟಾಗುತ್ತದೆ. ಹೌದೇನ್ರಿ ಸಾಹೇಬ್ರ, ಇಷ್ಟೆಲ್ಲ ವಿಚಾರ ಐತೇನ್ರಿ ಸಾಹೇಬ್ರ? ಮಣ್ಣು ಸವೆತ ಆಗುವುದರಿಂದ ಏನು ಪರಿಣಾಮ ಆಗುತ್ತದೆ? ಒಳ್ಳೆಯ ಪ್ರಶ್ನೆ ಕೇಳಿದೆ ನೋಡಿ ನಿಂಗಪ್ಪ. ಮಣ್ಣಿನ ಸವೆತ ಉಂಟಾಗುವುದರಿಂದ ನದಿಗಳು ಹೂಳು ಬಿದ್ದು ಪ್ರವಾಹ ಉಂಟಾಗುತ್ತದೆ. ನದಿಗಳಲ್ಲಿ ಹೂಳು ಪ್ರವಾಹ ಉಂಟಾಗುತ್ತದೆ. ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬಿ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ನೋಡಪ್ಪ, ಮಳೆ ಬಂದು ಮಣ್ಣು ಕೊಚ್ಚಿಕೊಂಡು ನದಿ ಜಲಾಶಯಗಳಲ್ಲಿ ಸಂಗ್ರಹಣ ಮಾಡುತ್ತೆ. ಆದ್ದರಿಂದ ಸಂಗ್ರಹಣಾ ಸಾಮರ್ಥ್ಯ ಕೆರೆ ಜಲಾಶಯ ಕಡಿಮೆಗೊಳ್ಳುತ್ತವೆ. ಭೂಮಿಯ ನೀರಾವರಿ ಇಕ್ಕುವ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ವ್ಯವಸಾಯದ ಉತ್ಪಾದನೆ ಕಡಿಮೆ ಆಗುತ್ತದೆ. ಅಬ್ಬ, ಇಷ್ಟೆಲ್ಲ ಆಗುತ್ತಾ? ಇದನ್ನು ತಡೆಗಟ್ಟೋದು ಏನು ವಿಷಯ? ಸರಿಯಾಗಿ ಕೇಳಿದ್ರೆ ನೋಡ್ರಪ್ಪ, ಹೇಳ್ತೀನಿ ಕೇಳಿ. ನೋಡ್ರಪ್ಪ, ಮಣ್ಣಿನ ಸವೆತ ಉಂಟಾಗಬಾರದು ಅಂದ್ರೆ ನಾನು ಹೇಳೋ ಕ್ರಮಗಳನ್ನು ಅನುಸರಿಸಿ ಸಾಕು. ಮೊದಲನೇದಾಗಿ ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವುದು. ಮೊದಲನೇದಾಗಿ ಇಳಿಜಾರಿಗೆ ನಿಮ್ಮ ಹೊಲಗಳು ಇಳಿಜಾರಿಗೆ ಇರುತ್ತವೆ. ಇಳಿಜಾರಿಗೆ ಬೇಸಾಯ ಮಾಡಬೇಡ್ರಿ, ಅಡ್ಡಲಾಗಿ ಬೇಸಾಯ ಮಾಡಿ. ನೋಡಪ್ಪ, ನಿಮ್ದು ಹೊಲ ಇಳಿಜಾರಿಗೆ ಇರ್ತತಿ. ಅಡ್ಡಲಾಗಿ ಬೇಸಾಯ ಮಾಡ್ರಿ. ನಿಮ್ಮ ಹೊಲ ಈ ತರ ಇರ್ತಲ್ರಿ, ನೀವು ಈ ತರನೇ ಬೇಸಾಯ ಮಾಡಬಾರ್ದು. ನೀವು ಈ ತರ ಮಾಡಿದ್ರೆ ಕೊಚ್ಚಿ ಅನ್ನೋ ಮಣ್ಣು ನಿಲ್ಲುತ್ತೆ. ಯಾಕಂದ್ರೆ ಅದು ಮಣ್ಣು ಹಿಂಗೆ ಬರ್ತದಲ್ರಿ, ಹಿಂಗೆ ಮಾಡಿದ್ರೆ ಇದೆಲ್ಲ ನಿಂತ್ಕೊಂಡು ಅಂತವಾಗಿ ಬರ್ತದೆ. ಮತ್ತೆ ಎರಡನೇದಾಗಿ ಅಂತವಾಗಿ ಬೇಸಾಯ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು. ಅರಣ್ಯ ನಾಶವನ್ನು ತಡೆಗಟ್ಟುವುದು. ಯಾಕಂದ್ರೆ ಈಗ ಬೇಟೆಗಾರರಿಗೆ ತೇಗ ಮತ್ತು ದಂಡಗಳು ಮರಗಳನ್ನು ಕಡಿತಾರೆ ಹೆಚ್ಚಾಗಿ. ಯಾಕಂದ್ರೆ ಅದರಿಂದ ಬಹಳ ಲಾಭ ಇದೆ ಅಂತ. ಆ ಥರ ಕಡಿಬಾರ್ದು. ಮತ್ತೆ ಅರಣ್ಯ ನಾಶ ಮಾಡೋದು ತಡೆಗಟ್ಟಬೇಕು. ಯಾಕೆಂದರೆ ಅರಣ್ಯ ಎಷ್ಟು ಇರ್ತದೆ ಅಷ್ಟು ಮಣ್ಣು ಕೊಚ್ಚಿಕೊಂಡು ಹೋಗಿ. ನಾಲ್ಕನೇದಾಗಿ ಅತಿಯಾಗಿ ಮೇಯಿಸುವುದು ನಿಯಂತ್ರಿಸಬಹುದು.
ನೀವು ದನ ಕರ ಮೇಯಿಸ್ತೀರ ಅಲ್ರಿ ನಿಂಗಪ್ಪ ರಂಗಪ್ಪ, ಮತ್ತು ಅದನ್ನು ಸ್ವಲ್ಪ ತಡೆಗಟ್ಟಬೇಕು, ಕೊಟ್ಟಮಂದು ಹಾಕಿ ಮೇಯಿಸ್ಬೇಕು. ಇನ್ನೊಂದು ಅಂದರೆ ನೀರಿನ ಯೋಜನೆ ಬಳಸಬೇಕು, ನೀರು ಭಾಳ ಹೆಚ್ಚಾಗಿ ಬಳಸಬೇಕು. ಮತ್ತೆ ಚೆಕ್ ಡ್ಯಾಮ್ಗಳನ್ನು ಭಾಳ ಚೆಕ್ ಡ್ಯಾಮ್ ನಿರ್ಮಿಸಿದ್ರೆ ನೀರು ಅಂದರೆ ಸಂಗ್ರಹ ಆಗಿ ನಿಮಗೆ ಉಪಯೋಗ ಆಗುತ್ತೆ. ಡ್ಯಾಮ್ಗಳನ್ನು ನಿರ್ಮಿಸಬೇಕು. ಇದುವರೆಗೂ ನಮಗೆ ಬಹಳ ವಿಚಾರವನ್ನು ತಿಳಿಸಿದೆ ಸಾಹೇಬ್ರ. ನಿಮಗೆ ಧನ್ಯವಾದಗಳು. ನಾವು ಬರ್ತೀವಿ. ನಿಮ್ಗಾದ್ರೆ ನನ್ನ ಕರ್ತವ್ಯ ಇದು. ಈ ವಿಚಾರವನ್ನು ಬೇರೆ ರೈತರುಗಳಿಗೆ ಹೇಳ್ತೀರಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ನನ್ನ ಹತ್ರ ಬರ್ರಿ, ಮತ್ತೆ ನಾನು ಹೇಳ್ಬೇಕು.